ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಚಾಪ್ಟರ್ ನಂಬರ್ 11 ಸಿಂಪ್ಲಿಫಿಕೇಶನ್ ಅಥವಾ ಕನ್ನಡದಲ್ಲಿ ಸರಳೀಕರಣ ಈ ಚಾಪ್ಟರ್ ಮೇಲೆ ಒಂದು 10 ಓಲ್ಡ್ ಕ್ವಶನ್ ಪೇಪರಲ್ಲಿ ಬಂದಿರೋ ಪ್ರಾಬ್ಲಮ್ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ನು ಈ ರೀತಿ ಇದೆ, ಆಯಿತಾ? ಎಲ್ಲ ಮಿಕ್ಸ್ಡ್ ಫ್ರ್ಯಾಕ್ಷನು, ಇದು ಮಿಕ್ಸ್ಡ್ ಫ್ರ್ಯಾಕ್ಷನ್ನು, ಮಿಕ್ಸ್ಡ್ ಫ್ರ್ಯಾಕ್ಷನು, ಮಿಕ್ಸ್ಡ್ ಫ್ರ್ಯಾಕ್ಷನು. ಫಸ್ಟ್ ಆಫ್ ಏನು ಮಾಡಿ, ಮಿಕ್ಸ್ಡ್ ಫ್ರ್ಯಾಕ್ಷನ್ ಕನ್ನಡದಲ್ಲಿ ಮಿಶ್ರ ಭಿನ್ನ ರಾಶಿ, ಇದನ್ನು ವಿಷಮ ಭಿನ್ನ ರಾಶಿಯಾಗಿ ಕನ್ವರ್ಟ್ ಮಾಡಿ, ಆಯಿತಾ? ಇಂಗ್ಲೀಷಲ್ಲಿ ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದೆ, ಇದನ್ನು ಇಂಪ್ರಾಪರ್ ಫ್ರ್ಯಾಕ್ಷನ್ ಆಗಿ ಕನ್ವರ್ಟ್ ಮಾಡಿ. ಹೆಂಗೆ ಮಾಡ್ತೀರಾ? ಡಿನಾಮಿನೇಟ್ರಲ್ಲಿ ಏನಿದೆ ಅದನ್ನು ಬರ್ಕೊಳ್ಳಿ, ಆಯಿತಾ? ಅದಾದಮೇಲೆ 15 50, 50 + 2 52, ಆಯಿತಾ? 10 5 50, 50 + 2 52 ಆಗುತ್ತೆ. ಇಂಟು ಡಿನಾಮಿನೇಟ್ರಲ್ಲಿ ಏನಿದೆ ಅದನ್ನು ಬರ್ಕೊಳ್ಳಿ. 8 5 40, 40 + 4 44, ಆಯಿತಾ? ಡಿವಿಷನ್ ಸಿಂಬಲ್ ಇದೆ, ಡಿವಿಷನ್ ಸಿಂಬಲ್ ಬರ್ಕೊಳ್ಳಿ. ಪುನಃ ಡಿನಾಮಿನೇಟ್ರಲ್ಲಿ 5 ಇದೆ, 5 ಬರ್ಕೊಳ್ಳಿ. 5 4 20, 20 + 2 22, ಆಯಿತಾ? ನೆಕ್ಸ್ಟ್ ಸ್ಟೆಪ್ ಏನು ಮಾಡಿ, ಬೊಡ್ಮಾಸ್ ರೂಲ್. ಫಸ್ಟು ಡಿವಿಷನ್ ಸಾಲ್ವ್ ಮಾಡಿ, ಆಯಿತಾ? ಫಸ್ಟು ಡಿವಿಷನ್ ಅಂದ್ರೆ ಹೆಂಗೆ ಮಾಡ್ತೀರಾ? ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. 44/5 ಡಿವಿಷನ್ ಸಿಂಬಲ್ ಇದೆ, ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಬರ್ಕೊಳ್ಳಿ. ಇದನ್ನು ಪಲ್ಟಿ ಮಾಡಿ. ಪಲ್ಟಿ ಅಂದರೆ ಡಿವಿಷನ್ ಸಿಂಬಲ್ನ ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಬರ್ಕೊಂಡಾದ್ಮೇಲೆ ಇದನ್ನು ಪಲ್ಟಿ ಮಾಡಿ. 5/22 ಅಂತ ಬರ್ಕೊಳ್ಳಿ. ನೋಡಿ, 5 5 ಕ್ಯಾನ್ಸಲ್ ಆಗುತ್ತೆ. 22 1s 22 2s, ಆಯಿತಾ? ನೆಕ್ಸ್ಟ್ ಏನಾಗುತ್ತೆ, ಡಿನಾಮಿನೇಟ್ರಲ್ಲಿ 5 ಉಳ್ಕೊಳ್ಳುತ್ತೆ. ನೆಕ್ಸ್ಟು 52 × 2 ಎಷ್ಟಾಗುತ್ತೆ, ಆಯಿತಾ? ನೆಕ್ಸ್ಟ್ ಸ್ಟೆಪ್ ಸಾಲ್ವ್ ಮಾಡಿ. ಇದು 104 ಆಗುತ್ತೆ. 104/5 ಆಗುತ್ತೆ, ಆಯಿತಾ? ಇದು ಇಂಪ್ರಾಪರ್ ಫ್ರ್ಯಾಕ್ಷನ್ನು. ಇದನ್ನು ಮಿಕ್ಸ್ಡ್ ಫ್ರ್ಯಾಕ್ಷನ್ ಆಗಿ ಕನ್ವರ್ಟ್ ಮಾಡಿ. ಕನ್ವರ್ಟ್ ಮಾಡಿದ್ರೆ ಏನು ಬರ್ತದೆ ಗೊತ್ತಾ ಆನ್ಸರು? 20 × 4/5 ಬರುತ್ತೆ, ಆಯಿತಾ? ಆನ್ಸರ್ ಎ ಬರುತ್ತೆ. ನಂಬರ್ 2 ನೋಡಿ. ಕ್ವಶನ್ ನಂಬರ್ 2 ಈ ರೀತಿ ಅರಿಕತೆ ಕೊಟ್ಟಿದ್ದಾನೆ, ಆಯಿತಾ? ತುಂಬ ಸಿಂಪಲ್ ಆಗಿದೆ ನೋಡಿ. 1 + 2 ಏನಾಗುತ್ತೆ? 3 ಆಗುತ್ತೆ, ಆಯಿತಾ? 1 + 2 3 ಆಗುತ್ತೆ. ಮೈನಸ್ ಇದೆ, ಮೈನಸ್ಸು, 3 ಇದೆ, 3 ಇದೆ. +3 -3 ಕ್ಯಾನ್ಸಲ್ ಆಗುತ್ತೆ, 0 ಆಗುತ್ತೆ. ಅದೇ ರೀತಿ ಇದು 4 + 5 ಎಷ್ಟಾಗುತ್ತೆ? 9 ಆಗುತ್ತೆ. ಮೈನಸ್ ಇದೆ, ಮೈನಸ್ ಬರ್ಕೊಳ್ಳಿ. 9 ಇದೆ, 9 ಬರ್ಕೊಳ್ಳಿ. +9 -9 ಕ್ಯಾನ್ಸಲ್ ಆಗುತ್ತೆ, ಆಯಿತಾ? ಅದೇ ರೀತಿ 6 + 7 ಎಷ್ಟಾಗುತ್ತೆ? 13 ಆಗುತ್ತೆ. ಮೈನಸ್ ಇದೆ, ಮೈನಸ್ಸು, ಈ ಕಡೆ 13 +13 -3 13 ಕ್ಯಾನ್ಸಲ್ ಆಗುತ್ತೆ. 8 + 9 ಎಷ್ಟಾಗುತ್ತೆ? 17 ಆಗುತ್ತೆ. ಮೈನಸ್ ಇದೆ, ಮೈನಸ್ ಹಾಕೊಳ್ಳಿ, 17 ಬರುತ್ತೆ. 2 ಕ್ಯಾನ್ಸಲ್ ಆಗುತ್ತೆ. ಇದು ಅಷ್ಟೇ 12 + 13 25 ಆಗುತ್ತೆ. ಮೈನಸ್ ಇದೆ, ಮೈನಸ್ ಬರ್ಕೊಳ್ಳಿ. ಈ ಕಡೆ 25 ಇದೆ, 25 ಬರ್ಕೊಳ್ಳಿ. 2 ಕ್ಯಾನ್ಸಲ್ ಆಗುತ್ತೆ, +25. ನಿಮಗೆ ಆನ್ಸರು 0 ಬರುತ್ತೆ. ಆನ್ಸರ್ ಸಿ ಆಗಿರುತ್ತೆ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3 ಈ ರೀತಿ ಇದೆ. ಫಸ್ಟ್ ಏನು ಮಾಡಿ, ಬ್ರಾಕೆಟ್ ಒಳಗಡೆ ಇರೋದನ್ನ ಸಾಲ್ವ್ ಮಾಡಿ. ಇನ್ನರ್ ಬ್ರಾಕೆಟ್ ಒಳಗಡೆ ಇರುತ್ತಲ್ಲ ಆ ಬ್ರಾಕೆಟ್ನ ಸಾಲ್ವ್ ಮಾಡಿ. ನೋಡಿ, 4 - 3 ಅಂದರೆ ಏನಾಗುತ್ತೆ? ಇದನ್ನು ಸಾಲ್ವ್ ಮಾಡಿದ್ರೆ 1 ಬರುತ್ತೆ. 4 - 3 ಅಂದರೆ 1 ಬರುತ್ತೆ. ಈ ಕಡೆ ಇಂಟು 2 ಅಂತ ಬರ್ಕೊಳ್ಳಿ. ಇಲ್ಲಿ ಏನೂ ಇಲ್ಲ ಅಂದರೆ ಇಂಟು ಇದೆ ಅಂತ, ಆಯಿತಾ? 2 ಅಂತ ಬರ್ಕೊಳ್ಳಿ, ಆಯಿತಾ? ಈ ಕಡೆ ಮೈನಸ್ ಇದೆ, ಮೈನಸ್ ಬರ್ಕೊಳ್ಳಿ. 5 ಇದೆ, 5 ಬರ್ಕೊಳ್ಳಿ. ಒಂದು ಬ್ರಾಕೆಟ್ ಇದೆ, ಇಲ್ಲೊಂದು ಬ್ರಾಕೆಟ್ ಇದೆ, ಹಿಂಗೆ ಹಾಕ್ಕೊಳ್ಳಿ. ಈ ಕಡೆ ಮೈನಸ್ ಇದೆ, ಮೈನಸ್ ಬರ್ಕೊಳ್ಳಿ. 6 ಇದೆ, 6 ಬರ್ಕೊಳ್ಳಿ, ಆಯಿತಾ? +24. ಪುನಃ ಇದ್ರೊಳಗಡೆ ಸಾಲ್ವ್ ಮಾಡಿ. ಈ ಬ್ರಾಕೆಟ್ ಒಳಗಡೆ ಇರೋದು ಸಾಲ್ವ್ ಮಾಡಬೇಕು. ಈ ಬ್ರಾಕೆಟ್ ಒಳಗಡೆ ಇರೋ ಸಾಲ್ವ್ ಮಾಡಿ. ಅದರಲ್ಲಿ ಮಲ್ಟಿಪ್ಲಿಕೇಶನ್ ಫಸ್ಟ್ ಸಾಲ್ವ್ ಮಾಡಬೇಕು. 2 × 1 2 ಆಗುತ್ತೆ. 5 ಇದೆ, 5 ಬರ್ಕೊಳ್ಳಿ, ಆಯಿತಾ? ಪುನಃ ಬ್ರಾಕೆಟ್ ಹಾಕ್ಕೊಳ್ಳಿ. -6 ಇದೆ, ಇಲ್ಲೊಂದು ಬ್ರಾಕೆಟ್ ಬರುತ್ತೆ, ಇಲ್ಲೊಂದು ಬ್ರಾಕೆಟ್ ಬರುತ್ತೆ, +24 ಬರುತ್ತೆ. ಒನ್ಸ್ ಅಗೇನ್ ಈ ಬ್ರಾಕೆಟ್ ಒಳಗಡೆ ಇರೋದನ್ನ ಸಾಲ್ವ್ ಮಾಡಿ. 5 - 2 ಅಂದರೆ 3 ಆಗುತ್ತೆ, ಮೈನಸ್ ಆಗುತ್ತೆ, 6 ಬರುತ್ತೆ, ಬರ್ಕೊಳ್ಳಿ, +24. 6 - 3 ಅಂದರೆ ಎಷ್ಟಾಗುತ್ತೆ? 3 ಆಗುತ್ತೆ, +24 ಆಗುತ್ತೆ, ಆಯಿತಾ? 24 + 3 ನಿಮಗೆ 27 ಆಗುತ್ತೆ. 27 ಆಗುತ್ತೆ. ಆನ್ಸರ್
ಡಿ ಬರುತ್ತೆ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4 ಈ ರೀತಿ ಡೆಸಿಮಲ್ ನಂಬರ್ಸ್ ಇದೆ. ಡೆಸಿಮಲ್ ನಂಬರ್ ಇದ್ರೆ ಏನು ಮಾಡ್ತೀರಾ, ಫಸ್ಟು ಈ ಬ್ರಾಕೆಟ್ ಒಳಗಡೆ ಇರೋದನ್ನ ಸಾಲ್ವ್ ಮಾಡಿ. 3.8 ಪ್ಲಸ್ 0.2 ಡೈರೆಕ್ಟಾಗಿ 4 ಅಂತ ಬರ್ಕೋಬೋದು ನೀವು, ಆಯಿತಾ. ಬೇಕು ಅನ್ನೋ ನೋಡಿ ಸೈಡಲ್ಲಿ ಬರೀತೀನಿ. 3.8 0.2 8 2 10ಕ್ಕೆ 0 10ಕ್ಕೆ 1 4 ಅಂತ ಡೈರೆಕ್ಟಾಗಿ ಬರ್ಕೋಬೋದು, ಆಯಿತಾ. 4 ಅಂತ ಡೈರೆಕ್ಟಾಗಿ ಬರ್ಕೊಳ್ಳಿ. 3.8 ಪ್ಲಸ್ 0.2 4 ಅಂತ ಬರ್ಕೊಳ್ಳಿ. ಡಿವಿಷನ್ ಇದೆ, ಡಿವಿಷನ್ ಬರ್ಕೊಳ್ಳಿ. ಈ ಕಡೆ 2 ಅಂತ ಬರ್ಕೊಳ್ಳಿ. ಆ 0.0 ಎಲ್ಲ ತೆಗೆದು ಬಿಸಾಕಿ, ಆಚೆ ಬಿಸಾಕಿ, ಆಯಿತಾ. ಇದು ಅಷ್ಟೇ 7.3 ಪ್ಲಸ್ 0.7 ಡೈರೆಕ್ಟಾಗಿ ನೀವು 8 ಅಂತ ಬರ್ಕೋಬೋದು. ಬೇಕು ಅಂದರೆ ಸೈಡಲ್ಲಿ ಮಾಡ್ತೀನಿ ನೋಡಿ. 7.3 0.7 7 3 10ಕ್ಕೆ 0 10ಕ್ಕೆ 1 8 ಆಗುತ್ತೆ, ಆಯಿತಾ. 8 ಬರ್ಕೊಳ್ಳಿ. ಡಿವಿಷನ್ ಇದೆ, ಡಿವಿಷನ್ ಸಿಂಬಲ್ ಹಾಕ್ಕೊಳ್ಳಿ. 4 ಇದೆ, 4 ಹಾಕ್ಕೊಳ್ಳಿ, ಆಯಿತಾ. ಫಸ್ಟ್ ಇವೆರಡನ್ನು ಸಾಲ್ವ್ ಮಾಡಿ. 4/2 ಅಂದರೆ ಎಷ್ಟಾಗುತ್ತೆ, 2 ಬರುತ್ತೆ. 8/4 ಅಂದರೆ ಅದು 2 ಆಗುತ್ತೆ. 2 ಕ್ಯಾನ್ಸಲ್ ಆಗುತ್ತೆ. ಆನ್ಸರ್ 1 ಬರುತ್ತೆ. ಆನ್ಸರ್ 1 ಅಂದರೆ ಆಪ್ಷನ್ ಎ ಆಗುತ್ತೆ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5ಅಲ್ಲಿ ಈ ರೀತಿ ನಂಬರ್ ಸಿಸ್ಟಮ್ ಕೊಟ್ಟಿದ್ದಾನೆ. ಈಕ್ವಲ್ ಸೈನ್ ಇದೆ, ಇಲ್ಲೊಂದು ನಂಬರ್ ಬರುತ್ತೆ. ಇದೇನು ಅಂತ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಯಾವ ನಂಬರ್ ಬರಬೇಕು ಅಂತ ಫೈಂಡ್ ಔಟ್ ಮಾಡಬೇಕು. ಹೆಂಗೆ ಮಾಡ್ತೀರಾ ನೋಡಿ. ಫಸ್ಟ್ ಏನು ಮಾಡಬೇಕು, ಫಸ್ಟು ಡಿವಿಷನ್ ಸಾಲ್ವ್ ಮಾಡಬೇಕು. ಫಸ್ಟು ಡಿವಿಷನ್ ಸಾಲ್ವ್ ಮಾಡಿ. ಡಿವಿಷನ್ ಹೆಂಗೆ ಮಾಡ್ತೀರಾ, 12 ಬರ್ಕೊಳ್ಳಿ, 10 ಬರ್ಕೊಳ್ಳಿ. ಡಿವಿಷನ್ ಸಿಂಬಲ್ ಇದೆ, ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಕನ್ವರ್ಟ್ ಮಾಡಿ. ಇವೆರಡನ್ನು ಪಲ್ಟಿ ಮಾಡಿ. 240 ಡಿವೈಡೆಡ್ ಬೈ 120, ಆಯಿತಾ. ಈಕ್ವಲ್ ಟು ಬರ್ಕೊಳ್ಳಿ ಸಿಂಬಲ್ ಹಂಗೇನೆ, ಇಂಟು 120, ಆಯಿತಾ. 1 0 1 0 ಕ್ಯಾನ್ಸಲ್ ಆಗುತ್ತೆ. 12 1s 12 2s, ಆಯಿತಾ. ಇಲ್ಲಿ ಏನು ಹೋಗುತ್ತೆ, 12 ಇಂಟು 10 ಇಂಟು 2 ಉಳ್ಕೊಳ್ಳುತ್ತೆ, ಆಯಿತಾ. ಈಕ್ವಲ್ ಟು ಇಲ್ಲೇನೋ ಬರಬೇಕು, ಇದೇನು ಅಂತ ನೋಡೋಣ. 120, ಆಯಿತಾ. ಇಲ್ಲಿ ನೋಡಿ 12 ಇಂಟು 10 120 ಆಗುತ್ತೆ, ಇಂಟು 2 ಬರುತ್ತೆ. ಈ ಕಡೆ ಗೊತ್ತಿಲ್ಲ ಇದೇನು ಅಂತ 120. ಈ ಕಡೆ ನೋಡಿ, ಆಯಿತಾ. ಇದಾದಮೇಲೆ ಕಂಪೇರ್ ಮಾಡಿ. ಈಗ ಇಲ್ಲಿ 120 ಇದೆ, ಇಲ್ಲಿ 120 ಇದೆ, ಆಯಿತಾ. ಸೇಮ್ ಇದೆ. ಇಲ್ಲಿ 2 ಇದೆ, ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ಈ ಕ್ವಶನ್ ಮಾರ್ಕ್ ಅಂದರೆ ಇದೆ 2 ಅಂದರೆ ಇಲ್ಲೂ 2 ಬರಬೇಕು ನೋಡಿ. 120 ಇಂಟು 2 ಅಂದರೆ ಎಷ್ಟಾಗುತ್ತೆ, 240 ಆಗುತ್ತೆ, ಆಯಿತಾ. ಇಲ್ಲಿ 120 ಇಂಟು 2 120 ಇಂಟು 2 ಬಂದರೆ ಇದು 240 ಬರುತ್ತೆ. ಸೊ ಇದಕ್ಕೆ ಆನ್ಸರು 2 ಆಗಿರುತ್ತೆ, ಅರ್ಥ ಆಯ್ತಾ. ಇಲ್ಲಿ LHS RHS ಸೇಮ್ ಇರಬೇಕು ಅಟ್ ದ ಎಂಡ್ ಆಫ್ ದ ಆನ್ಸರ್, ಆಯಿತಾ. ಈ ಕಡೆನೂ 240 ಇರಬೇಕು, ಈ ಕಡೆನೂ 240 ಇರಬೇಕು. ಆಗಲೇ ಈ ಕ್ವಶನ್ಗೆ ಇದು ಬರೋದು, ಇದು ಒಂದು ಸರಿಯಾದ ಅರ್ಥ ಬರೋದು ಈ ಕ್ವಶನ್ಗೆ. ಸೊ ಇದು ಬರಬೇಕು ಅಂದರೆ ಇದು ಸೇಮ್ ಆಗಿರಬೇಕು, ಇದು ಸೇಮ್ ಆಗಿರಬೇಕು. ಈ ಕ್ವಶನ್ ಮಾರ್ಕ್ ಆನ್ಸರಲ್ಲಿ 2 ಬರಬೇಕು. ಆನ್ಸರ್ ಏನು ಬರುತ್ತೆ, ಆನ್ಸರ್ ಸಿ ಬರುತ್ತೆ. ಆನ್ಸರ್ ಸಿ, ಇದರ ಅರ್ಥ ಇದೇನೆ 2. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6 ಈ ರೀತಿ ದೊಡ್ಡ ಹರಿಕತೆ ಕೊಟ್ಟಿದ್ದಾನೆ, ಆಯಿತಾ. ಈ ರೀತಿ ದೊಡ್ಡ ಹರಿಕತೆ ಕೊಟ್ಟರೆ ಈ ಥರ ಪ್ರಾಬ್ಲಮ್ ಎಲ್ಲ ನೀವು ಲಾಸ್ಟಲ್ಲಿ ಮಾಡಿ. ಫಸ್ಟು ಮೆಂಟಲ್ ಎಬಿಲಿಟಿ ಸಾಲ್ವ್ ಮಾಡಿ, ಆಮೇಲೆ ಪ್ಯಾಸೇಜ್ ಮಾಡಿ. ಮ್ಯಾಥಮೆಟಿಕ್ಸಲ್ಲಿ ಯಾವ್ಯಾವ ಈಸ್ ಇದೆ ಆ ಪ್ರಾಬ್ಲಮ್ನೆಲ್ಲ ಫಸ್ಟ್ ಸಾಲ್ವ್ ಮಾಡ್ಕೊಬನ್ನಿ. ಸಾಲ್ವ್ ಮಾಡ್ಕೊಬಂದು ಈ ಥರ ಹರಿಕತೆ ಇರುತ್ತಲ್ಲ, ಈ ಥರ ಹರಿಕತೆ ಏನಾರು ಕೊಟ್ಟರೆ ಅದನ್ನು ಲಾಸ್ಟಾಗಿ ಇಟ್ಕೊಂಡು ಸಾಲ್ವ್ ಮಾಡಿ, ಆಯಿತಾ. ಇನ್ ಕೇಸ್ ಟೈಮ್ ಜಾಸ್ತಿ ತೊಗೊಂಡ್ರೆ ಎಷ್ಟಾದ್ರು ತೊಗೊಳ್ಳಿ, ಲಾಸ್ಟಲ್ಲಿ ಮಾಡಿ, ಆಯಿತಾ. ನೋಡಿ ಫಸ್ಟ್ ಏನು ಮಾಡೋದು, ಫಸ್ಟ್ ಏನು ಮಾಡಬೇಕು, ಇನ್ನರ್ ಬ್ರಾಕೆಟ್. ಫಸ್ಟ್ ಬ್ರಾಕೆಟ್ ಒಳಗಡೆ ಇರೋದು ಸಾಲ್ವ್ ಮಾಡಬೇಕು. ಅದರಲ್ಲೂ ಇನ್ನರ್ ಬ್ರಾಕೆಟ್, ಒಳಗಿನ ಬ್ರಾಕೆಟ್, ಇದನ್ನು ಸಾಲ್ವ್ ಮಾಡಬೇಕು, ಒಳಗಡೆ ಇರೋದನ್ನ. ಇದು ನೋಡಿ, ಇದು ಸಪ್ರೇಟಾಗಿ ಬರ್ಕೊಂಡು ಸಾಲ್ವ್ ಮಾಡ್ತೀನಿ. ಈ ಬ್ರಾಕೆಟಲ್ಲಿ 1 + 1/2 ಇದೆ, ಈ ಥರ ಇದೆ. ಇದನ್ನು ಸಾಲ್ವ್ ಮಾಡ್ತೀನಿ ನೋಡಿ. 1 + 1/2 ಅಂದರೆ 1/2ನೇ ಈ ಥರ ಬರ್ಕೋಬೋದು, 1/2ನೇ ಈ ಥರ ಬರ್ಕೋಬೋದು. LCM ತಗೊಳ್ಳಿ. 2 + 1/2 ಆಗುತ್ತೆ, 3/2 ಬರುತ್ತೆ, 3/2 ಬರುತ್ತೆ. ಅಂದರೆ ಇದನ್ನು ಸಾಲ್ವ್ ಮಾಡಿದ್ರೆ ಆನ್ಸರ್ 3/2 ಬರುತ್ತೆ, ಆಯಿತಾ. ನೆಕ್ಸ್ಟ್ ನೋಡಿ, 3/2 ಈ ಕಡೆ ಇಂಟು ಇದೆ, ಇಂಟು ಬರ್ಕೊಳ್ಳಿ. 1 ಇದೆ, 1 ಬರ್ಕೊಳ್ಳಿ. ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ಳಿ. 1 ಬರ್ಕೊಳ್ಳಿ. ಈ ಕಡೆ ಫ್ಲವರ್ ಬ್ರಾಕೆಟ್ ಇದೆ, ಫ್ಲವರ್ ಬ್ರಾಕೆಟ್ ಬರ್ಕೊಳ್ಳಿ, ಆಯಿತಾ.
ನೆಕ್ಸ್ಟು ಡಿವಿಷನ್ ಸಿಂಬಲ್ ಇದೆ, ಬರ್ಕೊಳ್ಳಿ. 2 + 4 ಇಲ್ಲೊಂದು ಬ್ರಾಕೆಟ್ ಬರುತ್ತೆ, ಅಲ್ಲೊಂದು ಬ್ರಾಕೆಟ್ ಬರುತ್ತೆ, ಇಲ್ಲಿ 5 ಅಂತ ಬರ್ಕೊಳ್ಳಿ. ಪುನಃ ಏನು ಮಾಡಬೇಕು ನಾವು, ಇನ್ನರ್ ಬ್ರಾಕೆಟ್, ಈ ಫ್ಲವರ್ ಬ್ರಾಕೆಟ್ ಇದೆಯಲ್ಲ ಇದ್ರ ಒಳಗಡೆ ಇರೋದನ್ನ ಸಾಲ್ವ್ ಮಾಡಬೇಕು. ಒನ್ಸ್ ಅಗೇನ್ ಇದ್ರೊಳಗಡೆ ಇರೋದನ್ನ ಸಪ್ರೇಟಾಗಿ ಬರ್ಕೋತೀನಿ ನೋಡಿ. 1 + 1 × 3/2 ಆಯಿತಾ. ನೋಡಿ ಒನ್ಸ್ ಅಗೇನ್ ಬ್ರಾಕೆಟ್ ಒಳಗಡೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಇದೆ, ಫಸ್ಟ್ ಇವೆರಡನ್ನ ಸಾಲ್ವ್ ಮಾಡಿ, ಅದಾದಮೇಲೆ ಇದನ್ನು ಸಾಲ್ವ್ ಮಾಡಿ. ನೋಡಿ 1 + 1 × 3 3/2 ಆಗುತ್ತೆ ಆಯಿತಾ. ಒನ್ಸ್ ಅಗೇನ್ LCM ತೊಗೊಳ್ಳಿ. 2 + 3/2 5/2 ಬರುತ್ತೆ ಆಯಿತಾ. ಈ ಬ್ರಾಕೆಟ್ ಒಳಗಡೆ ಇರೋದನ್ನ ಸಾಲ್ವ್ ಮಾಡಿದ್ರೆ ಆನ್ಸರು 5/2 ಬರುತ್ತೆ. ಇದನ್ನು ಸಾಲ್ವ್ ಮಾಡಿದ್ರೆ ಕಂಪ್ಲೀಟು, ಇದನ್ನು ಸಾಲ್ವ್ ಮಾಡಿದ್ರೆ ಆನ್ಸರು 5/2 ಬರ್ತಾಯಿದೆ. 5/2 ಇದನ್ನು ಕಂಪ್ಲೀಟ್ ಸಾಲ್ವ್ ಮಾಡಿದ್ರೆ ಆನ್ಸರು 5/2 ಬರುತ್ತೆ ಆಯಿತಾ. ನೆಕ್ಸ್ಟ್ ಏನು ಮಾಡಿ, ಡಿವಿಷನ್ ಸಿಂಬಲ್ ಇದೆ, ಡಿವಿಷನ್ ಸಿಂಬಲ್ ಹಾಕ್ಕೊಳ್ಳಿ. 2 ಇದೆ 2 ಬರ್ಕೊಳ್ಳಿ, ಪ್ಲಸ್ ಇದೆ ಪ್ಲಸ್ ಹಾಕ್ಕೊಳ್ಳಿ, 4 ಇದೆ 4 ಹಾಕ್ಕೊಳ್ಳಿ, ಈ ಬ್ರಾಕೆಟ್ ಹಾಕ್ಕೊಳ್ಳಿ ಆಯಿತಾ. ಪುನಃ 5 ಅಂತ ಬರ್ಕೊಳ್ಳಿ. ಈಗ ನೋಡಿ ಒನ್ಸ್ ಅಗೇನ್ ಏನು ಮಾಡಬೇಕು, ಇದನ್ನು ಸಾಲ್ವ್ ಮಾಡಬೇಕು. 2 ಡಿವಿಷನ್ ಸಿಂಬಲ್ ಇದೆ, 5/2 ಇದೆ. 4 ಹಂಗೆ ಬರ್ಕೊಳ್ಳಿ, 2 ಬರ್ಕೊಳ್ಳಿ, ಡಿವಿಷನ್ ಸಿಂಬಲ್ ಇದೆ, ಮಲ್ಟಿಪ್ಲಿಕೇಶನ್ ಸಿಂಬಲ್ ಬರ್ಕೊಳ್ಳಿ, ಇದನ್ನು ಪಲ್ಟಿ ಮಾಡಿ. 5/2 ಇದ್ದದ್ದು 2/5 ಆಗುತ್ತೆ ಆಯಿತಾ. ಈಗೇನು ಮಾಡಿ, ಒನ್ಸ್ ಅಗೇನು ಈ ಒಳಗಡೆ ಇದನ್ನು ಮಲ್ಟಿಪ್ಲಿಕೇಶನ್ ಸಾಲ್ವ್ ಮಾಡಿ. 4/5 ಬರುತ್ತೆ ಆಯಿತಾ. 4/5 ಬರುತ್ತೆ. ಇದನ್ನು ಯಾವ ರೀತಿ ಸಾಲ್ವ್ ಮಾಡ್ತೀರಾ, ಇನ್ನೊಂದು ಸಲ ಬರ್ಕೊಳ್ತೀನಿ, ಆ ಕಡೆ ಬರ್ಕೊಂಡು ಸಾಲ್ವ್ ಮಾಡ್ತೀನಿ. 5 ಡಿವಿಷನ್ ಸಿಂಬಲ್ ಇದೆ, ಈ ಕಡೆ 4 + 4/5 ಇದೆ ಆಯಿತಾ. 5 4 20 + 4 / 5 ಬರುತ್ತೆ ಆಯಿತಾ. ಆ ಕಡೆ ಏನು ಮಾಡುತ್ತೆ, 5 ಡಿವಿಷನ್ ಸಿಂಬಲ್ 24/5 ಬರುತ್ತೆ. 5 ಡಿವಿಷನ್ ಸಿಂಬಲ್ 24/5 ಬರುತ್ತೆ ಆಯಿತಾ. ಇದಕ್ಕೆ ಆನ್ಸರ್ ಏನು ಬರುತ್ತೆ, 5 ಡಿವಿಷನ್ ಸಿಂಬಲ್ಲು ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗುತ್ತೆ, ಇವೆರಡು ಪಲ್ಟಿ ಆಗುತ್ತೆ, 5/24 ಆಗುತ್ತೆ ಆಯಿತಾ. 5/24 ಮಲ್ಟಿಪ್ಲೈ ಮಾಡಿ, 5 5 = 25. ಇದಕ್ಕೆ ಆನ್ಸರು 25/24 ಬರುತ್ತೆ. ಇದು ಫೈನಲ್ ಆನ್ಸರು 25/24, ಇದು ಫೈನಲ್ ಆನ್ಸರ್. ಆನ್ಸರ್ ಏನಾಗುತ್ತೆ, ಆನ್ಸರ್ ಸಿ ಬರುತ್ತೆ. ಆನ್ಸರ್ ಸಿ ಬರುತ್ತೆ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7ನಲ್ಲಿ ಈ ರೀತಿ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಸಿಂಬಾಲಿಕಲ್ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಸ್ಕ್ವೇರ್ ಅಂದರೆ 5 ಅಂತ, ಸ್ಕ್ವೇರ್ ಅನ್ನೋ ಜಾಗದಲ್ಲಿ 5 ಅಂತ ಬರ್ಕೋಬೇಕು. ಸರ್ಕಲ್ ಅನ್ನೋ ಜಾಗದಲ್ಲಿ 8 ಅಂತ ಬರ್ಕೋಬೇಕು. ಟ್ರಯಾಂಗಲ್ ಜಾಗದಲ್ಲಿ 6 ಅಂತ ಬರ್ಕೋಬೇಕು. ಇದನ್ನು ಫೈಂಡ್ ಔಟ್ ಮಾಡಬೇಕು ಆಯಿತಾ. ಸ್ಟಾರ್ ಅಂದರೆ ಏನು ಅಂತ ಕೇಳಿದ್ದಾರೆ ಆಯಿತಾ. ನೋಡಿ, ಸ್ಕ್ವೇರ್ ಜಾಗದಲ್ಲಿ 5 ಬರ್ಕೊಂಡೆ, ಮಲ್ಟಿಪ್ಲಿಕೇಶನ್ ಇದೆ, ಮಲ್ಟಿಪ್ಲಿಕೇಶನ್ ಸಿಂಬಲ್ ಬರ್ಕೊಳ್ಳಿ. ಸರ್ಕಲ್ ಜಾಗದಲ್ಲಿ 8 ಇದೆ, ಆಮೇಲೆ ಬ್ರಾಕೆಟ್ ಹಾಕ್ಕೊಳ್ಳಿ, ಮೈನಸ್ ಹಾಕ್ಕೊಳ್ಳಿ. ಟ್ರಯಾಂಗಲ್ ಅಂದರೆ 6 = x ಅಂತ ಹಾಕೊಳ್ಳಿ. ಸ್ಟಾರ್ ಅಂದರೆ ಏನು ಅಂತ ಫೈಂಡ್ ಔಟ್ ಮಾಡಬೇಕು ಆಯಿತಾ. ಬೇಕು ಅಂದರೆ ಸ್ಟಾರೇ ಬರ್ಕೊಳ್ಳಿ, ಇಲ್ಲಾಂದರೆ ಸಿಂಪಲ್ಲಾಗಿ x ಅಂತ ಬರ್ಕೊಳ್ಳಿ. 8 5 40 -6 = x ಆಯಿತಾ. 40 - 6 ಅಂದರೆ ಎಷ್ಟಾಗುತ್ತೆ, 34 = x ಆಯಿತಾ. ಆ ಸ್ಟಾರ್ ವ್ಯಾಲ್ಯೂ ಇದೆಯಲ್ಲ, ಈ ಸ್ಟಾರ್ ವ್ಯಾಲ್ಯೂ ಅಂದರೆ 34. ಆನ್ಸರ್ ಏನಾಗುತ್ತೆ, ಆನ್ಸರ್ ಡಿ ಬರುತ್ತೆ. ನಂಬರ್ 8 ನೋಡಿ. ಕ್ವಶನ್ ನಂಬರ್ 8ನ ಫಸ್ಟು ನಿಧಾನಕ್ಕೆ ಓದಿ ಅರ್ಥ ಮಾಡ್ಕೊಳ್ಳಿ ಆಯಿತಾ. ಅರ್ಥ ಮಾಡ್ಕೊಂಡಾದ್ಮೇಲೆ ಇದನ್ನು ನೋಡಿ. ಕರೀಮ, ಕೆ ಅಂದರೆ ಕರೀಮ, ಆರ್ ಅಂದರೆ ರಹೀಮ, ಎಮ್ ಅಂದರೆ ಮದನ್ ಆಯಿತಾ. ಫಸ್ಟ್ ಲೈನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಫಸ್ಟ್ ಲೈನ್ ಓದಿ. ಫಸ್ಟ್ ಲೈನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಕರೀಮ್ ಇದ್ದಾನಲ್ಲ, ಕರೀಮು ರಹೀಮ್ಗಿಂತ 15 ಮಾರ್ಕ್ಸ್ ಜಾಸ್ತಿ ತೆಗೆದಿದ್ದಾನೆ ಅಂತ ಹೇಳಿದ್ದಾರೆ ಆಯಿತಾ. ಈ ಕರೀಮ್ ಇದ್ದಾನಲ್ಲ, ಕರೀಮು ರಹೀಮ್ಗಿಂತ 15 ಮಾರ್ಕ್ಸು ಜಾಸ್ತಿ ತೆಗೆದಿದ್ದಾನೆ ನೋಡಿ.
ರಹೀಮುಗಿಂತ 15 ಮಾರ್ಕ್ಸು ಜಾಸ್ತಿ ತೆಗೆದಿದ್ದಾನೆ, ಅದಕ್ಕೆ ಪ್ಲಸ್ ಹಾಕಿದ್ದೀನಿ. ಆಯಿತಾ? ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ? ಸೆಕೆಂಡ್ ಲೈನಲ್ಲಿ ಈ ಮದನ್ ಇದ್ದಾನಲ್ಲ, ಈ ಮದನ್ ಏನು ಮಾಡಿದ್ದಾನೆ? ರಹೀಮ್ಗಿಂತ 10 ಮಾರ್ಕ್ಸು ಕಡಿಮೆ ತೆಗೆದಿದ್ದಾನೆ. ಆಯಿತಾ? ಮದನು ರಹೀಮನ್ಗಿಂತ 10 ಮಾರ್ಕ್ಸು ಕಡಿಮೆ ತೆಗೆದಿದ್ದಾನೆ. ಆಯಿತಾ? ಕಡಿಮೆ ಅಂತ ಹೇಳಿರೋದ್ರಿಂದ ಇಲ್ಲಿ ಮೈನಸ್ ಆಗ್ತಾಯಿದೆ. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ನೋಡಿ. ಕರೀಮು ರಹೀಮನ್ಗಿಂತ 15 ಮಾರ್ಕ್ಸು ಜಾಸ್ತಿ ತೆಗೆದಿದ್ದಾನೆ ಅಂತ ಹೇಳಿರೋದ್ರಿಂದ ಪ್ಲಸ್ ಹಾಕಿದ್ದೀನಿ. ಸೆಕೆಂಡ್ ಲೈನಲ್ಲಿ ಮದನ್ನು ರಹೀಮ್ಗಿಂತ 10 ಮಾರ್ಕ್ಸು ಕಡಿಮೆ ತೆಗೆದಿದ್ದಾನೆ ಅಂತ ಹೇಳಿದರೆ, ಕಡಿಮೆ ಅಂತ ಹೇಳಿರೋದ್ರಿಂದ ಮೈನಸ್ ಯೂಸ್ ಮಾಡಿದ್ದೀನಿ. ಆಯಿತಾ? ಮೂರನೇ ಲೈನ್ ನೋಡಿ. ಮೂರನೇ ಲೈನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಕರೀಮ, ರಹೀಮ, ಮದನ ಮೂರು ಜನ ಒಟ್ಟಾಗಿ 110 ಮಾರ್ಕ್ಸ್ ತೆಗೆದಿದ್ದಾರೆ ಅಂತ ಹೇಳಿದ್ದಾರೆ. ಅರ್ಥ ಆಯ್ತಾ? ಇನ್ನೊಂದು ಸಲ ಹೇಳ್ತಾ ಇದ್ದೀನಿ. ಕರೀಮ, ರಹೀಮ ಮತ್ತು ಮದನು 3 ಜನ ಒಟ್ಟಾಗಿ 110 ಮಾರ್ಕ್ಸ್ ತೆಗೆದಿದ್ದಾರೆ ಅಂತ ಹೇಳಿದ್ದಾರೆ. ಆಯಿತಾ? ಈಗ ಸಾಲ್ವ್ ಮಾಡಿ, ಸಿಂಪಲ್ ಆಗಿದೆ, ಸಾಲ್ವ್ ಮಾಡಿ. ಇದೇನಾಗುತ್ತೆ ನೋಡಿ, ಬ್ರಾಕೆಟ್ ತೆಗೆದ್ಬಿಟ್ಟು ಬರುತ್ತೆ. 15 + r + r - 10 = 110. ಆಯಿತಾ? ನೋಡಿ ಎಷ್ಟಾಗುತ್ತೆ? r + r + r 3r ಆಗುತ್ತೆ. ಆಯಿತಾ? 15ರಲ್ಲಿ 10 ಕಳೆದ್ರೆ ಏನಾಗುತ್ತೆ? +5 ಆಗುತ್ತೆ. ಈ ಕಡೆ 110 ಆಗುತ್ತೆ. ಆಯಿತಾ? ನೋಡಿ 3r, 5 ಆ ಕಡೆ ಹೋದರೆ 110 - 5 3r. 110 5 ಕಳೆದ್ರೆ ಎಷ್ಟು? 105 ಆಗುತ್ತೆ. ಈಗ ಸಾಲ್ವ್ ಮಾಡಿ. ಆಯಿತಾ? 105/3 ಆಗುತ್ತೆ. ಆಯಿತಾ? ಅಂದರೆ ಎಷ್ಟಾಗುತ್ತೆ? 3 3s 9 ಮತ್ತು ಪುನಃ 3 5s 15 ಆಗುತ್ತೆ. ಇದನ್ನು ಸಾಲ್ವ್ ಮಾಡಿದ್ರೆ r = 35 ಅಂತ ಬರುತ್ತೆ. ಅವ್ರ ಕ್ವಶನ್ನಲ್ಲಿ ಏನು ಕೇಳಿದ್ದಾರೆ ಅಂದರೆ, ಲಾಸ್ಟ್ ಸೆಂಟೆನ್ಸು ಹಾಗಾದರೆ ಕರೀಮನ್ ಮಾರ್ಕ್ಸ್ ಎಷ್ಟು ಅಂತ ಕೇಳಿದ್ದಾರೆ. ಆಯಿತಾ? ನೋಡಿ ಕರೀಮನ್ ಮಾರ್ಕ್ಸ್ ಹೆಂಗೆ ಕಂಡುಹಿಡಿತೀರಾ? ಇದು ನೋಡಿ, ಇದು ಕರೀಮನ್ ಮಾರ್ಕ್ಸ್ ಅಂದರೆ 15 + r ಆಗುತ್ತೆ. ಕರೀಮನ್ ಮಾರ್ಕ್ಸ್ = 15 + r ಅಂತ ಬರ್ಕೊಳ್ಳಿ. 15 + r ಅಂತ ಬರ್ಕೊಳ್ಳಿ. ಆಯಿತಾ? k = 15 + r. r ಅಂದರೆ ಎಷ್ಟು? ರಹೀಮನ್ ಮಾರ್ಕ್ಸ್ 35 ಅಂತ ಬರ್ಕೊಳ್ಳಿ. ಸೊ k = ಎಷ್ಟಾಗುತ್ತೆ? 15 + 35 50 ಮಾರ್ಕ್ಸ್ ಬರುತ್ತೆ. ಕರೀಮನ್ ಮಾರ್ಕ್ಸು 50 ಬರುತ್ತೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಡಿ ಆಗುತ್ತೆ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9ನ ಓದಿ ಅರ್ಥ ಮಾಡ್ಕೊಳ್ಳಿ. ನೋಡಿ ಫಸ್ಟ್ ಲೈನಲ್ಲಿ ಏನು ಕೊಟ್ಟಿದ್ದಾನೆ? ಫಸ್ಟ್ ಸೆಂಟೆನ್ಸ್ ಏನು ಕೊಟ್ಟಿದ್ದಾನೆ ನೋಡಿ. ರಮೇಶ, ಆರ್ ಅಂದರೆ ರಮೇಶ ಗುರುಗಿಂತ 15 ಮಾರ್ಕ್ಸು ಜಾಸ್ತಿ ಸ್ಕೋರ್ ಮಾಡಿದ್ದಾನೆ. ಆಯಿತಾ? ರಮೇಶ ಗುರುಗಿಂತ 15 ಮಾರ್ಕ್ಸು ಜಾಸ್ತಿ ಸ್ಕೋರ್ ಮಾಡಿದ್ದಾನೆ. ಜಾಸ್ತಿ ಅಂತ ಹೇಳಿರೋದಕ್ಕೆ ಇಲ್ಲಿ ಪ್ಲಸ್ ಯೂಸ್ ಮಾಡಿದ್ದಾನೆ. ಆಯಿತಾ? ನೆಕ್ಸ್ಟು ಲೀಲಾ, ಎಲ್ ಅಂದರೆ ಲೀಲಾ ಗುರುಗಿಂತ, ಜಿ ಅಂದರೆ ಗುರುಗಿಂತ 7 ಮಾರ್ಕ್ಸು ಕಡಿಮೆ ಸ್ಕೋರ್ ಮಾಡಿದ್ದಾರೆ. ಆಯಿತಾ? ಕಡಿಮೆ ಅಂತ ಹೇಳಿರೋದ್ರಿಂದ ಮೈನಸ್ ಯೂಸ್ ಮಾಡಿದ್ದೀನಿ. ಆಯಿತಾ? ನೆಕ್ಸ್ಟು ಮೂರನೇ ಸೆಂಟೆನ್ಸಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ರಮೇಶ, ಲೀಲಾ ಮತ್ತು ಗುರು ಈ 3 ಜನರ ಒಟ್ಟು ಸಂಖ್ಯೆ, ಒಟ್ಟು ಮಾರ್ಕ್ಸು 83 ಅಂತ ಕೇಳಿದ್ದಾರೆ. 83 ಅಂತ ಕೇಳಿಬಿಟ್ಟು ಗುರುದು ಮಾರ್ಕ್ಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಈಗ ಮಾಡಿ ನೋಡಿ. ಆರ್ ಅಂದರೆ ಏನಂತ ಬರ್ಕೋತೀರಾ? ಆರ್ ಅಂದರೆ ಇಲ್ಲಿ ಬರ್ಕೊಂಡಿದ್ದಾರೆ 15 + ಜಿ ಅಂತ ಬರ್ಕೊಳ್ಳಿ. ಆರ್ ಅಂದರೆ ಎಲ್ ಅಂದರೆ ಏನು ಬರ್ಕೋತೀರಾ? ಇಲ್ಲಿ ಎಲ್ ಅಂದರೆ G - 7 ಪ್ಲಸ್ ಎಲ್ ಅಂದರೆ G - 7. ಎಲ್ ಅಂದರೆ ಇದು. ಆಯಿತಾ? ಜಿನ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಜಿನ ಫೈಂಡ್ ಔಟ್ ಮಾಡಬೇಕು. ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ 83. ಆಯಿತಾ? ಬ್ರಾಕೆಟ್ ತೆಗೆದಾಕಿ. ಬ್ರಾಕೆಟ್ ತೆಗೆದಾಕಿದ್ರೆ ಸಿಂಪ್ಲಿಫೈ ಮಾಡೋಕ್ಕೆ ಈಸಿ ಆಗುತ್ತೆ. 83. ಆಯಿತಾ? ಎಷ್ಟು ಜಿ ಇದೆ? 1 2 3 ಜಿ ಇದೆ. 3 ಜಿ ಇದೆ. ಅದಾದಮೇಲೆ 15ರಲ್ಲಿ 7 ಕಳೆದ್ರೆ ಎಷ್ಟಾಗುತ್ತೆ? 8 ಉಳ್ಕೊಳ್ಳುತ್ತೆ. = 83. ಆಯಿತಾ? 8 ಆ ಕಡೆ ಹೋದರೆ ಎಷ್ಟಾಗುತ್ತೆ? 83 - 8. 83ಯಲ್ಲಿ 8 ಕಳೆದ್ರೆ 75 ಆಗುತ್ತೆ. 3G = 75 ಆಗುತ್ತೆ. ಆಯಿತಾ? ಅದಾದಮೇಲೆ ಸಾಲ್ವ್ ಮಾಡಿ.
g ಈಸ್ ಈಕ್ವಲ್ ಟು 75/3 ಆಗುತ್ತೆ. 2 ಬರುತ್ತೆ, 5 ಬರುತ್ತೆ. ಆಯಿತಾ? ಅಂದರೆ ಗುರುದು ಮಾರ್ಕ್ಸು 25 ಆಗುತ್ತೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ ಬರುತ್ತೆ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10ನಲ್ಲಿ ಈ ರೀತಿ 4 ಆಪ್ಷನ್ ಕೊಟ್ಟಿದ್ದಾರೆ, ABCD. ಇದರಲ್ಲಿ ಯಾವ ಆಪ್ಷನ್ ಸಾಲ್ವ್ ಮಾಡಿದ್ರೆ ಅದರ ಆನ್ಸರು 1 ಬರುತ್ತೆ ಅಂತ ಕೇಳಿದ್ದಾರೆ. ಆಯಿತಾ? ಚೆಕ್ ಮಾಡಿ ನೀವೆಲ್ಲ, ಇದನ್ನು ಚೆಕ್ ಮಾಡಿ, ಇದನ್ನು ಚೆಕ್ ಮಾಡಿ, ಇದನ್ನು ಚೆಕ್ ಮಾಡಿ. ಆಯಿತಾ? ಅದನ್ನು ಸಾಲ್ವ್ ಮಾಡಿದ್ರೆ ಆನ್ಸರು 1 ಬರಲ್ಲ. ಇದನ್ನು ನೋಡಿ, ಇದನ್ನು ಚೆಕ್ ಮಾಡಿ, ಇದನ್ನು ಸಾಲ್ವ್ ಮಾಡಿದ್ರೆ ಆನ್ಸರು 1 ಬರುತ್ತೆ. ನೋಡಿ, 2 - 7 ಡಿವಿಷನ್ ಸಿಂಬಲ್ ಇದೆ, 7 ಹಾಕ್ಕೊಳ್ಳಿ. ಫಸ್ಟ್ ಏನು ಮಾಡಬೇಕು? ಡಿವಿಷನ್ ಸಿಂಬಲ್ ಇದ್ದರೆ ಡಿವೈಡ್ ಮಾಡಿ. 7/7 ಅಂದರೆ ಎಷ್ಟಾಗುತ್ತೆ? 7/7 ಅಂದರೆ 1 ಆಗುತ್ತೆ. 2 - 1 ಅಂದರೆ ಆನ್ಸರ್ 1 ಬರುತ್ತೆ. ಆನ್ಸರ್ ಸಿ ಆಗುತ್ತೆ.